ರಾಜ್ಯಪಾಲರಿಗೆ ರಾಜ್ಯಪಾಲ ಸ್ನೇಹಿತರೆ ನಮಸ್ಕಾರ. ನೀವೇನಾದ್ರೂ ಆಫೀಸ್, ಅಂಗಡಿ, ಹೋಟೆಲ್ ಅಥವಾ ಮನೆಯಲ್ಲಿ ಇಂಟೀರಿಯರ್ ವರ್ಕ್ ಏನಾದ್ರೂ ಮಾಡಿಸಬೇಕು ಅಂತಿದ್ದೀರಾ? ಹಾಗಾದ್ರೆ ತಪ್ಪದೆ ಈ ರೀತಿನ ಸೇವ್ ಮಾಡ್ಕೊಳ್ಳಿ. ನಮ್ಮ ಬಂಗಾರಪೇಟೆ ಪಟ್ಟಣದ ಕೆಜಿಎಫ್ ರಸ್ತೆಯಲ್ಲಿರುವ ದೇಶಿಹಳ್ಳಿಯಲ್ಲಿ RR ಕನ್ವೆನ್ಷನ್ ಹಾಲ್ ಪಕ್ಕದಲ್ಲಿರುವ ಶಕ್ತಿ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಇವರು ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್, ಕಬೋರ್ಡ್, ಟಿವಿ ಯೂನಿಟ್ ಈ ಎಲ್ಲಾ ರೀತಿಯ ಕಂಪ್ಲೀಟ್ ಇಂಟೀರಿಯರ್ ವರ್ಕ್, ಅದು ಸಹ ಮಾಡರ್ನ್ ಡಿಸೈನ್, ಮಾಡರ್ನ್ ಮೆಥಡ್ ಅಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಪ್ರಾಸಿಕ್ಯೂಷನ್ಗೆ ಅನುಮತಿ, ಪ್ರಜಾಪ್ರಭುತ್ವದ ಕಗ್ಗೊಲೆ. SN ನಾರಾಯಣಸ್ವಾಮಿ. ಹೌದು, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ರಾಜ್ಯಪಾಲರು ಹಿಂದುಳಿದ ವರ್ಗಗಳ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ರಾಜ್ಯಪಾಲರು ಬಿಜೆಪಿ ಪಕ್ಷದ ಕೈಗೊಂಬೆಯಾಗಿ ಮತ್ತು ಪ್ರಧಾನಿ ಮೋದಿ ಅವರ ಏಜೆಂಟರಂತೆ ವರ್ತಿಸುತ್ತಿರುವುದು ಶೋಭೆ ತರುವಂತದ್ದಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಲು ಅರ್ಹರಲ್ಲ. ಈ ಕೂಡಲೇ ತಮ್ಮ ರಾಜ್ಯಕ್ಕೆ ಹಿಂತಿರುಗಬೇಕು ಎಂದು KUIDFC ನಿಗಮದ ಅಧ್ಯಕ್ಷ ಹಾಗೂ ಶಾಸಕ SN ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಶಾಸಕರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಖಂಡಿಸಿ ಏರ್ಪಡಿಸಲಾಗಿದ್ದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲು ಸಾಧ್ಯವಾಗದ HD ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು ಕಾಂಗ್ರೆಸ್. ನಾವು ಜಾತ್ಯತೀತ ಪಕ್ಷದವರು, ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷದೊಂದಿಗೆ ಕೈ ಜೋಡಿಸುವುದಿಲ್ಲ ಎಂದು ಅಲ್ಪಸಂಖ್ಯಾತರಿಗೆ ವಂಚನೆ ಮಾಡಿದ ಡೋಂಗಿ ಜಾತ್ಯತೀತವಾದಿ HD ಕುಮಾರಸ್ವಾಮಿ ಅವರು ಅಧಿಕಾರ ಲಾಲಸೆಯಿಂದಾಗಿ ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ದಾರೆ ಎಂದು ಆರೋಪಿಸಿದರು. ಈ ನರೇಂದ್ರ ಮೋದಿಯವರ ಬಾಗಿಲು ಹೋಗೋದಿಲ್ಲ, ಬಿಜೆಪಿ ಹೋಗೋದಿಲ್ಲ. ಒಂದು ವೇಳೆ ಅವರ ಪಕ್ಷಕ್ಕೆ ನನ್ನ ಹೆಣ ಕೂಡ ಹೋಗೋದಿಲ್ಲ ಅಂತ ಹೇಳಿದ್ರು ಮಹಾನ್ ದೇವೇಗೌಡರು. ಇವರ ಅಣ್ಣ ಕುಮಾರಣ್ಣ ಹೇಳ್ತಾ ಇದ್ರು, ಏನೇಳಿ ಬಿಜೆಪಿಯವರು ಮೋದಿ ನೋಡಿ ಹಿಂಗೊಟ್ಟು ಹಾಕ್ತೀರಿ ನೀವು. ಕುಮಾರಣ್ಣ, ಇವತ್ತು ನಿನಗೆ ಅಧಿಕಾರ ಬೇಕು ಅಂತೇಳಿ ನಿಮ್ಮ ಅಪ್ಪ ನೀನು ಹೋಗಿ ಮೋದಿ ಕಾಲಕ್ಕೆ ಬಿದ್ದು ಇಡೀ ದೇಶದಲ್ಲಿ ಜಾತ್ಯತೀತ ಪದಕ್ಕೆ ಅನ್ವರ್ಥ ಮಾಡೋ ರೀತಿಯಲ್ಲಿ ಮಾಡಿ ಇವತ್ತು ನೀವು ಬಿಜೆಪಿಗೆ ಒಟ್ಟಿಗೆ ಹೋಗಿ ಈ ರಾಜ್ಯದಲ್ಲಿ ಕಂಡನೆಯ ಕಂಡು ಈ ದೇಶ ಕಂಡಂತಹ ಅದ್ಭುತ ರಾಜಕಾರಣಿ, ಬಡವರ ಸರ್ದಾರ, ದಲಿತರ ಸರ್ದಾರ, ಹಿಂದುಳಿದವರ ನಾಯಕ ನಮ್ಮ ಸಿದ್ದರಾಮಯ್ಯ ನೆನೆಸಬೇಕು ಅಂತ ಹೋಗಿದ್ದೀಯಲ್ಲ ನನ್ನ ಕೊಳ್ಳೇರಿ. ಇದು ನಿನಗೆ ಚೆಲ್ಲಕ್ಕೂ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರೇ, ಬಿಜೆಪಿಯ ಅಶೋಕ್ ಅವರೇ, ವಿಜಯೇಂದ್ರ ಅವರೇ, ವಿಜಯೇಂದ್ರ ಅವರೇ, ನೀವು ಮಾಡಿದ ಭ್ರಷ್ಟಾಚಾರದಿಂದ ಪಾಪ ನಿಮ್ಮಪ್ಪ ರಾಜೀನಾಮೆ ಕೊಡಂಗೆ